ಈಗ ನಿನ್ನೆ ನಿಮ್ಮ ಮಾವರು ಈಗ ನಿಮ್ಮ ಸೊಸೆ ಮತ್ತು ಹಳೆಯ ತಂದೆಗೆ ಯಾವಾಗ ಏನಾಗಿತ್ತು, ಏನು ಗಲಾಟೆ ಆಗಿತ್ತು, ಯಾಕೆ? ಸರ್ ಏನು ಗಲಾಟೆ ಇಲ್ಲ ರೀ ಸರ್. ಹಾಂ ಅವರು ಒಂದಿನ ಮನೆ ಬಿಟ್ಟು ಅವ ಗಂಡ ಹೆಂಡತಿ ಜಾಡ್ರ ಗೊತ್ತಿಲ್ಲ ರೀ ನಮ್ಗೆ. ನಾವು ಆ ಕಡೆ ಹೋಗಿಲ್ಲ ರೀ. ಹೌದು. ಅವ ಸಣ್ಣ ಹುಡುಗಿನ ತೊಗೊಂಡು ಹೋಗಿದ್ದಾರೆ ರೀ. ಅದು ಓದ್ತಾಗ ಏನು ಮಾಡಲ್ಲ ಮತ್ತು ಎರಡನೇ ಮಗಳು. ಎರಡನೇ ಮಗಳನ್ನ. ಆಮೇಲೆ ಈಕಿ ರಾತ್ರಿ ನಮ್ಮ ಜೊತೆ ಗಂಡ ಓದ್ ಸಿಟ್ಟಿಗೆ ನಮ್ಮ ಜೊತೆ ಒದರಾಡಿದಾಳೆ ರೀ. ನಾವೇನು ಹಿಂಗೆ ಒದರಾಡ್ತಾ ಬಿಡ್ರಿ ಮನೇಲಿ ಇರ್ತಾರೆ ಅಂತ ನಾವು ತಿಳ್ಕೊಂಡೇವ್ರಿ. ನಾವು ಈ ಕಡೆ ಬಂದೀವಿ ರೀ. ಬಂದ ಜನ ಆ ಹುಡುಗನ ಇಬ್ಬರು ಹುಡುಗನ ತೊಗೊಂಡ್ಗೆಸಿಂದ ಶಾಪುರಕ್ಕೆ ಹೋಗ್ಯಾಳಂತ್ರಿ. ನಡ್ಕೊಂತ ಹೊಂಟಿದ್ರಂತ್ರಿ. ನಮ್ಮವ್ರು ಯಾರೋ ಪರಿಚಯ ಹೋಯ್ದು ಬೀಗುಡಿ ತನಕ ಬಿಟ್ರಂತ್ರಿ. ಅಷ್ಟು ನಮ್ಮ ತಂಗಿಗೆ ರೀ. ಅದು ಮಾದು ಹೋಯ್ತು ರೀ. ಹೋದ್ಮೇಲೆ ನಮ್ಮ ಮತ್ತೆ ರಾತ್ರಿ ತಿರ್ಗಾ 8:30 ಬಸ್ಸಿಗೆ ಬಂದಾರ್ರಿ. ನಿನ್ನೆ ನಿನ್ನೆ ರೀ ಮೊನ್ನೆ ಬಂದಾರ್ರಿ. ಮೊನ್ನೆ ಬಂದಾರ್ರಿ. ಬಂದ್ಗಳ ಇವರು ಮನೆ ಮುಖಾಂತರ ನಾವು ಮನೆಗಿದ್ದೀವಿ ರೀ. ಆಮೇಲೆ ಸ್ವಲ್ಪ ಸ್ವಲ್ಪ ಹೋಗೋದು ಸಲಗ ಸ್ವಲ್ಪ ಡಿಪ್ರೆಷನ್ ಹೇಳ್ರಿ. ಅಂದರೆ ಸುಸ್ತಾಗಿದ್ರೆ ಮಲ್ಕೊಂಡಾಳ್ರಿ ಆಕಿ. ಆಮೇಲೆ ಹುಡುಗರು ಇಲ್ಲೇ ಉಂಡವ, ಇಲ್ಲೇ ತಿಂದವ, ಇಲ್ಲೇ ಆಡವ್ರಿ ಮನ್ಯಾಗ. ಇಲ್ಲ ಇಬ್ಬರು ರೀ. ಒಂದು ಹುಡುಗಿನ ತೊಗೊಂಡ್ರಿ ಅವ ಆಲ್ರೆಡಿ. ಆಮೇಲೆ ಆ ಹುಡುಗಿನ ಬೆಳಗ್ಗೆ ನಾವು ಹೊಲಕ್ಕೆ ಹೋಗಿವ್ರಿ ನೀರು ಕಟ್ಟಕ್ಕೆ. ನಾವು ಯಾರೂ ಮನೇಲಿ ರೀ ಗಂಡ್ಮಕ್ಳು. ಅವನು 12:30 ಬಂದನಂತ್ರಿ. ಮಧ್ಯಾಹ್ನ ನಮ್ಮ ಮಿಸ್ಸಸ್ಸು ಮನೇಲಿ ಅಡುಗೆ ಮಾಡಕೈತಾರೆ, ಅಮ್ಮ ಮಿಸ್ಸಸ್ ಹಬ್ಬ ಇದ್ದ ಸಲುವಾಗಿ. ಆವಾಗ ಬಂದು ಮನ್ಯಾಗ ಯಾರು ಆರಾಮಿರಿ ಅಂತ ನಮ್ಮ ಮಿಸ್ಸಸ್ ಕೇಳಿದ್ರೆ ಆರಾಮಿವ್ರಿ ಅಂತ ಹೇಳಿದಂತ. ಹುಡುಗರು ಎಲ್ಲರೂ ಅಲ್ಲೇ ಇದ್ದದ್ದು ಅಂತ ಆಡೋಕೆ. ಅವೆಲ್ಲ ಹಪ್ಳ ಗಿಪ್ಳ ಹೊಡೆದ್ರಂತ್ರಿ. ಪೂಜೆ ಮಾಡಿದಿಲ್ಲಂತ್ರಿ. ಇನ್ನು ಇವು ಹಪ್ಳ ಗಿಪ್ಳ ತಿಂದ್ರಂತ್ರಿ. ಎಲ್ಲ ತಿಂದು ಗ್ಯಾಸಿಂದ ಹುಡುಗನ ಕರ್ಕೊಂಡು ಗ್ಯಾಸಿಂದ ಬಂದ್ರಂತ್ರಿ. ಆಮೇಲೆ ಅವು ಹಸುವಾಗಿತ್ತಂತ ಅಂದ್ರಿ ಹುಡುಗರು. ಮೆಕ್ಕೆಜೋಳ ಕೊಡಿಸ್ಕೊಂಡು ಬರ್ತೀನಿ ಕರ್ಕೊಂಡು ಅಂತ ಹೋದ್ನಂತ್ರಿ. ಎಲ್ಲಿಗೆ ಶೆಟ್ಟಿಗೇರಿಗೆ ಹೋಗ್ತಾರೆ ಜಾಸ್ತಿ. ಅವ್ರು ಶೆಟ್ಟಿಗೇರಿಲ್ಲ ಬಿಟ್ರೆ ಬಾದೇಪುರ ಮಠಕ್ಕೆ ಹೋಗ್ತಾರೆ ರೀ. ಹಂಗೆ ಮೆಕ್ಕೆಜೋಳ ಕೊಡ್ತೀನಿ ಅಂತ ಹೋದಾರ್ರಿ. ಆಮೇಲೆ ಹೋದಾಗ ನಾವೇನು ಹಿಂಗೆ ಹೋಗಿರಿ ಅಂತ ಕಂದ್ರಿ. ನಾನು ಆಮೇಲೆ ಹೊಲಕ್ಕೆ ಹೋಗ್ಯಣ್ರಿ. ಮೂವರಿಗೆ ಕರ್ಕೊಂಡು ಹೋಗ್ಯಣ್ರಿ. ಆಮೇಲೆ ನಾವು ಈ ಸುಮ್ಮನೆ ಹಿಂಗೆ ಮಾಡ್ತಾರೆ ಬಿಡ್ರಿ ಮಾಮೂಲಿ ಜಗಳ ಅಂತ ನಾವು ಎತ್ತ ರೀತಿ ಹೊಲಕ್ಕೆ ಹೋಗಿರಿ. ಮನೆಗೆ ರೀ ಅವರು ಮಕ್ಕಂದಾರ್ರಿ. ಸುಸ್ತಾಗ್ಯದ್ರಿ ಮಕ್ಕಂಡ್ರಿ. ಅವ್ರೇನು ಮತ್ತು ತಂದೆ ಆದ್ರಿ ಜೀವ ಮಕ್ಳು ಹೆಂಗೆ ಸಾಯ್ಬಿಡ್ತಾನೆ ರೀ. ಅದಕ್ಕೋಸ್ಕರ ತಂದೆ ಮೇಲೆ ಹೋಗಿ ಮಕ್ಳು ಏನು ಕೊಡ್ಸ್ಕೊಂಬರ್ತಾನೆ ಅದು ಹಬ್ಬ ಅರಾಗ ಪೂಜೆ ಪುನಸ್ಕಾರ ಲೇಟ್ ಆಗಿರ್ತಾವೆ, ಹಸುವಾಗಿರ್ತವೆ, ಏನು ತಿನ್ನೋಕೆ ಕರ್ಕೊಂಡು ಹೋಗಿರ್ತಂತ ನಾವು ತಿಳ್ಕೊಂಡ್ರಿ ಎತ್ತಬ್ಬನೇ. ಅದು ನೋಡಿದ್ರೆ ನಮ್ಗೆ ಅಷ್ಟೊಂದು ಅನ್ಸಾಗಿಲ್ಲ ರೀ. ಪೊಲೀಸರು ಬಂದ್ರಿ ರೀ ಮನೆಗೆ. ನಮ್ಗೆ ಪೊಲೀಸರು ಬಂದಮೇಲೆ ಒಂದು 2:30 ಆಗಿತ್ತು ರೀ. 2:30 ಪೊಲೀಸರು ಬಂದ್ರಿ. ಆಮೇಲೆ ನಾನು ಅಲ್ಲೇ ಮನೆ ಬಳಿ ಇದ್ದೀರ ಸದ್ಯಕ್ಕೆ. ಊರಿಗೆ ಬಂದು ಕೇಸಿಂದ ಅವ್ರು ಏನು ವಿಚಾರಣೆ ಮಾಡಿದಾರೆ. ವಿಚಾರಣೆ ಮಾಡಿ ಮತ್ತೆ ಒಳ್ಳೆ ಹೋದ್ರಿ ಅವರು. ಮತ್ತು ಆಮೇಲೆ ನಮ್ಮ ಪಪ್ಪರಿಗೆ ಯಾರೋ ಯಾದಗಿರಿಯಿಂದ ಫೋನ್ ಹಚ್ಚಿದ್ರಂತ. ನಿಮ್ಮ ಹಳೆದಾರ ಇಲ್ಲಿ ಬಂದಾನ, ಒಂದು ಹುಡುಗಿ ಅದ ಅಂತ ಹೇಳಿದ್ರಿ ರೀ. ಅಷ್ಟು ಬಿಟ್ಟರೆ ಮತ್ತೆ ಮಾಹಿತಿ ಗೊತ್ತಿಲ್ಲ ರೀ ನಮ್ಗೆ. ಆಮೇಲೆ ಫೋನ್ ಹಚ್ಚಿದ್ರೆ ನಾ 2 ಮಕ್ಕಳನ್ನ ಒಕ್ಕಟ್ಟಿ ನಾನು ಕ್ಯಾನಲ್ಗೆ ಅಂತ ಹೇಳಣ್ರಿ. 2 ಮಕ್ಕಳನ್ನ ಒಕ್ಕಟ್ಟಣ್ರಿ. ಇದು ನನ್ನ ಮಗಳು ಇದು ನನ್ನ ಮಾತು ಕೇಳದ, ಇದು ನಾನು ಇಟ್ಕೊಂತೀನಿ ಅಂತ ಇಷ್ಟು ಮಾತ್ರ ಮಾಹಿತಿ ಗೊತ್ತದ ರೀ ನಮ್ಗೆ. ಉಳಿಕಿದ ಮತ್ತೆ ಏನು ವಿಚಾರ ಏನಂದು ನಂಗೆ ಗೊತ್ತಿಲ್ಲ ರೀ. ಇದು ಯಾಕೆ ಹೇಳ್ರಿ, ಇತ್ತೀಚೆಗೆ ಅವನು ಕುಡಿಯೋದು ಕಲ್ತ್ಬಿಟ್ಟನ್ರಿ. ಸ್ವಲ್ಪ ಜನರ ಸಂಪರ್ಕ ಭಾಳ ಕಡಿಮೆ ಅದ ರೀ. ಜನರ ಜೊತೆ ಬೇರೆಲ್ರಿ ಅವ. ಮಲ್ಲಿ ಇಷ್ಟು ಚೆನ್ನಾಗೇನ್ರಿ ಅವ. ಒಂದು 2 ವರ್ಷ ಆಯ್ತು ನೋಡ್ರಿ. ಈಗ ಆ ಹುಡುಗಿಗೆ ಆರಾಮಿಲ್ಲಾರ್ದೆಲ್ಲ ಸ್ವಲ್ಪ ಕುಡಿಯೋದು ಕಲ್ತಾನ್ರಿ. ಮತ್ತು ಗುಟ್ಕ ತಿಂತಾನ್ರಿ. ಎಲ್ಲ ಚಟನ ಕಲ್ತಾನ್ರಿ. ಈಗ ಅಲ್ಲಿ ಮನೆ ಕಟ್ಯಾನ್ರಿ, ಅಲ್ಲಿನ ಕಟ್ಯಾನ್ರಿ, ಇಲ್ಲಿನ ಕಟ್ಯಾನ್ರಿ. ಸ್ವಲ್ಪ ಈಗ ಕೆಲಸನೇ ಇಲ್ಲರಿ ಅವನಿಗೆ. ಸ್ವಲ್ಪ ಮಾನಸಿಕನ ಆಗ್ಯದ್ರಿ ಅವನಿಗೆ. ಮಾನಸಿಕನ ಆಗ್ಯದ್ರಿ. ಮತ್ತು ಈಗ ಕುಂತು ತಿಂದ್ರೆ ರೊಕ್ಕಲಿಂದ ಬರ್ತಾರೆ ರೀ. ಈಗ ಅವ್ನ ಕೈಯಾಗ ಒಂದಿಷ್ಟು ಮಂದಿ ಲೇಬರ್ ಓದ್ತಿದ್ರಿ, ಚೆನ್ನಾಗಿ ಓದ್ತಿರಿ, ಚೆಂದ ಕೆಲಸ ಮಾಡಿ ಇರ್ತಿದ್ರಿ. ಅವ್ರಿಗೆ ಬೈದಾರೆ. ಅವರೆಲ್ಲ ಯಾಕೆ ಬರ್ತಾರೆ ರೀ? ಅವ್ರ ಕೆಲಸ ಹುಡುಕ್ಯಾತಾರೆ ರೀ. ಹಿಂಗಾಗಿ ಗಂಡ ಜೊತೆ ಏನು ದೊಡ್ಡ ಜಗಳ ಏನಕ್ಕೆ ಏನಿಲ್ರಿ. ದಿನ ಮಾಮೂಲಿ ಇದ್ದಂಗೆ ಇವ್ರಿ ಇವು. ನಾವೇನು ಸಾಮಾನ್ಯ ಆಗಿಬಿಟ್ಟವ್ರಿ ನಮ್ಗೆ. ದಿನ ಇಟ್ಟಿಗೆ ಕರಿಪಿರಿ ಮಾಡೋದು. ನಾವು ಹಿಂಗೆ ಯಥ ರೀತಿ ಬಿಟ್ಬಿಟ್ಟಿರಿ. ಇದು ಈ ವಿಕೋಪಕ್ಕೆ ತಿರುಗ್ತದ ನಮ್ಗೆ ಯಾರು ಅನಿಸಿಲ್ರಿ. ತಂದೆ ಅದನ್ನು ಮಕ್ಕಳು ಸಹ ಹೆಂಗೆ ಬಿಡ್ತೇನೆ ರೀ. ಈ ಲೆಕ್ಕದ ನಾವು ಸುಮ್ಮನೆ ಇವ್ರಿ. ಇಷ್ಟೊತ್ತಾದರೂ ನಮ್ಗೆ ಯಾರು ಹುಡುಗರು ಪತ್ತಿಲ್ಲ. ಇವಾಗ ನಮ್ಗೆ ಕನ್ಫರ್ಮ್ ಆಗಿಬಿಟ್ಟದ್ರಿ ಒಕ್ಕಟನ್ ಕ್ಯಾನಲ್ಕಂತ. ನಮ್ಮ ಹೆಸರು ರಾಮಚಂದ್ರಪ್ಪ ಸರ್.